ಬಾಂಗ್ಲಾದೇಶವು ಭಾರತವನ್ನ ಶತ್ರುವಿನಂತೆ ಕಾಣುತ್ತಿದೆ. 1970ರಲ್ಲಿ ಭಾರತ ಮಾಡಿರುವ ಸಹಾಯ ಮರೆತು ಹೋಯಿತೆ ಎನ್ನುವ ಅನುಮಾನ ಮೂಡಿದೆ. 1970ರ ದಶಕದಲ್ಲಿ ಭಾರತದಲ್ಲಿ ಲಕ್ಷಾಂತರ ಜನರು ಪ್ರತಿ ಬಸ್ ಟಿಕೆಟ್ನಲ್ಲಿ 5 ಪೈಸೆ ಹೆಚ್ಚುವರಿಯಾಗಿ 5 ವರ್ಷಗಳಿಗೂ ಹೆಚ್ಚು ಕಾಲ ಬಾಂಗ್ಲಾದೇಶ ಪರಿಹಾರ ನಿಧಿಯಾಗಿ ಪಾವತಿಸಿದ್ರು. ಬಾಂಗ್ಲಾದೇಶಕ್ಕೆ ಪರಿಹಾರವಾಗಿ ಸಿನಿಮಾ ಮಂದಿರದಲ್ಲಿ ಟಿಕೆಟ್ಗೆ ಹೆಚ್ಚುವರಿಯಾಗಿ 0.25 ರೂಪಾಯಿ ಪಾವತಿಸಲಾಯಿತು. ಇವು ಸಂಕಷ್ಟದಲ್ಲಿರುವ ದೇಶವನ್ನು ನಿರ್ಮಿಸಲು ಸಹಾಯ ಮಾಡಲು ನಮ್ಮ ಪೀಳಿಗೆಯ ಕೊಡುಗೆಯಾಗಿತ್ತು. ಆದರೆ ಇಂದು ಬಾಂಗ್ಲಾದೇಶ ಭಾರತದ ಕೆಟ್ಟ ಶತ್ರುವಿನಂತೆ ವರ್ತಿಸುತ್ತಿದೆ. ಇದೇನಾ ಕೃತಜ್ಞತೆ? 1970ರ ದಶಕದಲ್ಲಿ ಬಾಂಬೆ ನಗರದ ಲಕ್ಷಾಂತರ ಜನರು ಬಾಂಗ್ಲಾದೇಶ ಪರಿಹಾರ ನಿಧಿಯಾಗಿ 5 ವರ್ಷಗಳಿಗೂ ಹೆಚ್ಚು ಕಾಲ ಪ್ರತಿ ಬಸ್ ಟಿಕೆಟ್ಗೆ 5 ಪೈಸೆ ಹೆಚ್ಚುವರಿಯಾಗಿ ಪಾವತಿಸಿದ್ರು. ಸಿನಿಮಾ ಮಂದಿರದಲ್ಲಿ ಬಾಂಗ್ಲಾದೇಶಕ್ಕೆ ಪರಿಹಾರವಾಗಿ ಪ್ರತಿ ಟಿಕೆಟ್ಗೆ 0.25 ಹೆಚ್ಚುವರಿಯಾಗಿ ಪಾವತಿಸಲಾಯಿತು. 1970ರ ದಶಕದಲ್ಲಿ ಭಾರತದಲ್ಲಿ ಜನರು ಪಾವತಿಸಿದ ಹೆಚ್ಚುವರಿ ಮೊತ್ತವು ಬಾಂಗ್ಲಾದೇಶದ ಪರಿಹಾರ ನಿಧಿಗೆ ಸಂಗ್ರಹಿಸಲಾದ ಒಂದು ಸಣ್ಣ ಮೊತ್ತವಾಗಿತ್ತು. ಬಾಂಗ್ಲಾದೇಶದ ಮೈಮನ್ ಸಿಂಗ್ ಜಿಲ್ಲೆಯ ಭಾಲೂಕಾ ಪ್ರದೇಶದಲ್ಲಿ ನಡೆದ ಹಿಂದೂ ಯುವಕನ ಕ್ರೂರ ಹತ್ಯೆ ಪ್ರಕರಣ ಸಂಬಂಧ 7 ಮಂದಿಯನ್ನ ಬಂಧಿಸಲಾಗಿದೆ ಎಂದು ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ದೀಪು ಚಂದ್ರದಾಸ್ ಎನ್ನುವ ಗಾರ್ಮೆಂಟ್ ಕಾರ್ಖಾನೆ ಕಾರ್ಮಿಕನನ್ನ ಗುರುವಾರ ರಾತ್ರಿ ಸ್ಥಳೀಯರ ಗುಂಪೊಂದು ಥಳಿಸಿ ಕೊಂದಿತ್ತು. ಪ್ರವಾದಿ ಮೊಹಮ್ಮದ್ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದನೆಂದು ಆರೋಪಿಸಿ ಸ್ಥಳೀಯ ನಿವಾಸಿಗಳ ಗುಂಪು ಹತ್ಯೆ ಮಾಡಿತ್ತು. ಬಳಿಕ ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.